ನಮಸ್ಕಾರ ಸ್ನೇಹಿತರೆ, ನಾನು ಯಶು ಪ್ರಸಾದ್. ಇದು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥದ್ದು. ಜ್ಯೋತಿಷ್ಯ ನಂಬುವವರಿಗಾಗಿ ಮಾತ್ರ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ, ಸರ್ವೇಭ್ಯೋ ಗುರುಭ್ಯೋ ನಮಃ. ಸಾಮಾನ್ಯವಾಗಿ ನಮ್ಮ ಜಾತಕ ಕುಂಡಲಿಯಲ್ಲಿ ಕೆಲವೊಂದು ಗ್ರಹಗಳು ಯುತಿಯಲ್ಲಿದ್ದಾಗ ಒಂದು ರೀತಿಯಾದಂತಹ ಫಲವನ್ನು ನೀಡುತ್ತವೆ. ನೀಚ ಸ್ಥಾನಕ್ಕೆ ಬಂದಾದಾಗ ಒಂದು ರೀತಿಯಾದಂತಹ ಫಲವನ್ನು ನೀಡುತ್ತವೆ. ಈ ಕೆಲವೊಂದು ಯೋಗಗಳು ನಮ್ಮ ಜಾತಕದಲ್ಲಿ ಮುಖ್ಯವಾಗಿ ನಮ್ಮನ್ನು ಕೆಲವೊಂದು ಬಾಧಿಸುತ್ತೆ, ಕೆಲವೊಂದು ನಮ್ಮನ್ನು ಒಂದು ಪ್ರೋಗ್ರೆಸ್ಗೆ ಕರ್ಕೊಂಡು ಹೋಗುತ್ತೆ. ಗ್ರಹಗಳ ಒಂದಷ್ಟು ಒಳ್ಳೆಯ ಯುತಿಗಳು ಇದು ಯೋಗ ಅಷ್ಟೇ. ಈ ಯೋಗಗಳು ನಮಗೆ ಎಷ್ಟೊಂದು ಯೋಗಗಳನ್ನ ಕೇಳಿರ್ತೀವಿ. ಅಂಥದ್ರಲ್ಲಿ ಸಾಮಾನ್ಯವಾಗಿ ನಾವು ಕೇಳಿರುವಂಥದ್ದು ಒಂದು ನೀಚಭಂಗ ರಾಜಯೋಗ ಅಂತಂದ್ಬಿಟ್ಟು, ನೀಚತ್ವವನ್ನು ಭಂಗಗೊಳಿಸಿ ರಾಜಯೋಗವನ್ನು ನೀಡುವಂತಹ ಒಂದು ಗ್ರಹಗತಿಗಳ ಒಂದು ಸ್ಥಾನಗಳು ಇವುಗಳು. ಸಾಮಾನ್ಯವಾಗಿ ಈ ನೀಚ ಭಂಗ ಅಂತಂದರೆ ನೀಚ ಸ್ಥಾನದಲ್ಲಿರಿದ್ರೆ ಎಲ್ಲ ಯಾವ ಗ್ರಹಗಳು ನೀಚ ಸ್ಥಾನದಲ್ಲಿರುತ್ತೋ ಆ ಗ್ರಹಗಳು ನೀಡುವಂಥದ್ದು ಈ ನೀಚಭಂಗ ರಾಜಯೋಗ ಅಂದ್ಕೊಂಡ್ಬಿಡ್ತೀವಿ. ಆಗ ಅಲ್ಲ. ಆ ನೀಚಭಂಗ ರಾಜಯೋಗಕ್ಕೆ ಒಂದಷ್ಟು ಫಾರ್ಮಾಲಿಟೀಸ್ ಇರುತ್ತೆ ಆ ಜಾತಕದಲ್ಲಿ, ಜ್ಯೋತಿಷ್ಯದಲ್ಲಿ. ಅದು ಇದ್ದಾಗ ಮಾತ್ರ ಈ ನೀಚಭಂಗ ರಾಜಯೋಗಗಳು ನಮ್ಮನ್ನು ಆ ದಶಾಕಾಲಗಳಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗಿ ನಿಲ್ಲುತ್ತವೆ. ಅದರ ಫಲಗಳು ನಮಗೆ ಸಿಗುತ್ತೆ. ಹೇಗೆ ಒಂದು ನೀಚ ಸ್ಥಾನದಲ್ಲಿರುವಂಥದ್ದು ಅಂದರೆ, ಈಗ ನೀಚವಾಗಿರುವಂತಹ ಗ್ರಹ ಜಾತಕ ಕುಂಡಲಿಯಲ್ಲಿ ಕೇಂದ್ರ ಸ್ಥಾನಗಳಲ್ಲಿ ನೀಚನಾಗಿರಬೇಕು ಅಂತಂದರೆ, ಆ ನೀಚವಾಗಿರುವ ಗ್ರಹ 1, 4, 7, 10ರಲ್ಲಿ ನೀಚವಾಗಿರಬೇಕು. ಈ 4 ಕ್ಷೇತ್ರಗಳಲ್ಲಿ, ಈ 4 ಭಾವಗಳಲ್ಲಿ ಎಲ್ಲರೂ ಇದ್ದಾಗ, ಈ ಕೇಂದ್ರ ಸ್ಥಾನಗಳಲ್ಲಿ ನೀಚವಾಗಿದ್ದಾಗ ಮಾತ್ರ ಅಲ್ಲಿ ನೀಚಭಂಗ ರಾಜಯೋಗ ಉಂಟಾಗುತ್ತದೆ. ಅಂದರೆ ಉದಾಹರಣೆಗೆ, ಈಗ ಚಂದ್ರ ವೃಶ್ಚಿಕದಲ್ಲಿ ನೀಚ ಅಂತ ಇಟ್ಕೊಳ್ಳಿ. ಆ ವೃಶ್ಚಿಕ ನಮಗೆ ಸಪ್ತಮ ಸ್ಥಾನವಾಗಿಯೋ, ಚತುರ್ಥ ಸ್ಥಾನವಾಗಿಯೋ, ಅಥವಾ ಲಗ್ನವಾಗಿಯೋ, ಆ ಥರ 10 ದಶಮ ಸ್ಥಾನವಾಗಿಯೋ ಆಗಿರಬೇಕು. ಆಗ ಅದಕ್ಕೆ ನೀಚಭಂಗ ರಾಜಯೋಗ ಅಂತ ನಾವು ಹೇಳ್ಬೋದು. ನೀಚತ್ವವನ್ನು ಕಳೆದು ಆ ಭಂಗಗೊಳಿಸಿ ರಾಜಯೋಗವನ್ನು ಆ ಚಂದ್ರ ದಶಾಕಾಲಗಳಲ್ಲಿ ನಮಗೆ ನೀಡ್ತಾನೆ ಒಂದು ವಿಧವಾಗಿ. ಮತ್ತೊಂದು ವಿಧವಾದಂಥದ್ದು ಹೇಗೆ ಅಂತಂದರೆ, ಯಾವ ರಾಶಿಯಲ್ಲಿ, ಯಾವ ಭಾವದಲ್ಲಿ ನೀಚತ್ವವನ್ನು ಹೊಂದಿರುವಂತಹ ಗ್ರಹಗಳು ಅದೇ ನೀಚ ರಾಶಿಯ ಅಧಿಪತಿ ಉಚ್ಚನಾಗಿದ್ದಾಗ, ನೀಚ ಇಲ್ಲಾಗಿರುತ್ತೆ ಆ ಗ್ರಹ, ಚಂದ್ರ ಇಲ್ಲಿ ನೀಚನಾಗಿರ್ತಾನೆ. ಹಾಗೆ ನೀವು ವೃಶ್ಚಿಕದಲ್ಲಿ ಚಂದ್ರ ನೀಚನಾಗಿದ್ದಾಗ ವೃಶ್ಚಿಕಾಧಿಪತಿ ಕುಜ ಅಲ್ಲಿ ಮಕರದಲ್ಲಿ ಉಚ್ಚನಾಗಿರ್ತಾನೆ. ಆಗ ಇಲ್ಲಿ 100% ನೀಚಭಂಗ ಆಗುತ್ತೆ, ರಾಜಯೋಗ ಉಂಟಾಗುತ್ತೆ. ಯಾವ ದಶಾಕಾಲಗಳಲ್ಲಿ, ಕುಜನ ದಶಾಕಾಲಗಳಲ್ಲಿ ಮತ್ತು ಈ ಚಂದ್ರನ ದಶಾಕಾಲಗಳಲ್ಲಿ, ಅಲ್ಲಿ ಆ ವ್ಯಕ್ತಿಯನ್ನು ಭೂಮಿ ಮತ್ತು ಆಸ್ತಿಗಳು, ಆ ಪ್ರಯಾಣಗಳು, ಅವನಿಗೆ ದೂರದ ಪ್ರಯಾಣಗಳಿಗೆ ಹೋಗುವಂಥದ್ದು, ಅವನಿಗೆ ಭೂಮಿಯಿಂದ ಲಾಭ ಬರುವಂಥದ್ದು, ಇಂಥದ್ದೆಲ್ಲ ಈ ನೀಚಭಂಗ ರಾಜಯೋಗದ ದಶಾಕಾಲಗಳಲ್ಲಿ ನೀಡುತ್ತೆ. ಇನ್ನೊಂದು ಬಗೆ, ಈ ಒಂದು ನೀಚ ಸ್ಥಾನದಲ್ಲಿರುವಂತಹ ಗ್ರಹವು ಅದರ ರಾಶಿ ಅಂತಂದರೆ, ಈಗ ಗುರು ಅಂತ ಇಟ್ಕೊಳ್ಳಿ. ಗುರು ಇಲ್ಲಿ ಮಕರದಲ್ಲಿ ನೀಚನಾಗಿರ್ತಾನೆ. ಆ ಮಕರ ರಾಶಿ ಅಧಿಪತಿ ಶನಿ ತುಲಾದಲ್ಲಿ ಉಚ್ಚನಾಗಿರ್ತಾನೆ. ಅಥವಾ ಇಲ್ಲಿ ನೀಚಭಂಗದಲ್ಲಿ ಇರುವಂತಹ ಒಂದು ಗುರುವಿನ ಮಕರದಲ್ಲಿ ಗುರು ಇದ್ದಾಗ, ಶುಕ್ರ ಉಚ್ಚನಾಗಿದ್ದಾಗ, ಇನ್ನೊಂದು ಶುಭ ಗ್ರಹಗಳು ಕೂಡ ನೀಚ ಸ್ಥಾನದಲ್ಲಿ ಇವನ ಮನೆಯಲ್ಲಿ ಅವನು ಉಚ್ಚನಾಗಿದ್ದಾಗ ಅಲ್ಲಿ ನೀಚಭಂಗ ರಾಜಯೋಗ ಉಂಟಾಗುತ್ತೆ. ಇದು ನೀಚಭಂಗ ರಾಜಯೋಗದ ಕೆಲವೊಂದು ಲಕ್ಷಣಗಳು. ಇನ್ನೂ ಒಂದು ವಿಧದಲ್ಲಿ ಹೇಳಬೇಕು ಅಂತಂದರೆ, ಮಕರ ರಾಶಿಯಲ್ಲಿ ಗುರು, ಇಲ್ಲಿ ಎಲ್ಲದಕ್ಕೂ ಗುರು ತಗೊಳ್ತೀನಿ ಅಂದರೆ ಈಸಿಯಾಗಿ ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ, ಮಕರ ರಾಶಿಯಲ್ಲಿ ಗುರು ಬಂದು ನೀಚನಾಗ್ತಾನೆ. ಉಚ್ಚಸ್ಥಾನ ಯಾವುದು? ಕಟಕ ರಾಶಿ. ಕಟಕ ರಾಶಿಯ ಅಧಿಪತಿ ಯಾರು? ಚಂದ್ರ. ಚಂದ್ರ ಅಲ್ಲೇ ಇದ್ದಾಗ, ಅಂದರೆ ಕಟಕದಲ್ಲಿಯೇ ಚಂದ್ರ ಇದ್ದು ಇಲ್ಲಿ ಗುರು ನೀಚನಾಗಿ ತನ್ನ ಉಚ್ಚಸ್ಥಾನಾಧಿಪತಿ ಉಚ್ಚಸ್ಥಾನದಲ್ಲೇ ಇದ್ದಾಗ ಇಲ್ಲಿ 100% ನೀಚಭಂಗ ರಾಜಯೋಗ ಉಂಟಾಗುತ್ತೆ. ಗುರುವಿನ ನೀಚತ್ವ ಕಮ್ಮಿ ಆಗೋಗುತ್ತೆ. ಈ ರೀತಿ ಇದ್ದಾಗ ಎಲ್ಲಿ ನೀಚವಾಗಿರುತ್ತೋ ಆ ಗ್ರಹಗಳ ನೀಚತ್ವ ಕಮ್ಮಿಯಾಗಿ ಅಲ್ಲಿ ಈ ರಾಜಯೋಗವನ್ನು ಉಂಟು ಮಾಡುತ್ತೆ. ಎಂತಹ ದಶಾಕಾಲಗಳಲ್ಲಿ ಯಾವ ಗ್ರಹಗಳು
ಯಾವುದಕ್ಕೆ ಕಾರಕ ಅಂತ ನಾವು ನೋಡ್ತೀವಿ. ಆ ಕಾರಕತ್ವವನ್ನು ಅವುಗಳ ದಶಾಕಾಲದಲ್ಲಿ ನೀಡುವಂಥದ್ದು ಈ ನೀಚಭಂಗ ರಾಜಯೋಗಗಳು. ಇನ್ನೂ ಹಲವಾರು ವಿಧದಲ್ಲಿ ಈ ನೀಚಭಂಗ ರಾಜಯೋಗಗಳನ್ನು ಹೇಳಬಹುದು. ನಾನು ಮತ್ತೆ ಇನ್ನೊಂದು ವಿಚಾರಗಳನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.